ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು 2-3 ವರ್ಷಗಳ ಕನಸು ಈಗ ನೆರವೇರಿದೆ. ಇಂದು ನಾನು ನಿಮಗೆ ಕಾಡು ಮಲ್ಲೇಶ್ವರ ದೇವರ ಪರಿಚಯವನ್ನ ಮಾಡ್ತೀನಿ. ಈ ದೇವರನ್ನ ಕಾಡು ಮಲ್ಲೇಶ್ವರ ಅಥವಾ ಕಾಡು ಮಲ್ಲಿಕಾರ್ಜುನ ಎಂದು ಕರೆಯಲಾಗುತ್ತಿದೆ. 400ರಿಂದ 600 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ದೇಗುಲದ ಆವರಣ ಈ ಹಿಂದೆ ದಟ್ಟ ಕಾಡಾಗಿದ್ದ ಕಾರಣ ಕಾಡು ಮಲ್ಲೇಶ್ವರ ಎಂಬ ಹೆಸರು ಬಂದಿತ್ತು. ಇದರಿಂದಲೇ ಈ ವ್ಯಾಪ್ತಿಗೆ ಮಲ್ಲೇಶ್ವರಂ ಎಂಬ ಹೆಸರು ಬಂದಿದ್ದಂತೆ. ಈ ದೇವಾಲಯದಲ್ಲಿರುವ ಶಿವಲಿಂಗವು ತಾನಾಗಿಯೇ ಭೂಮಿಯಿಂದ ಉದ್ಭವಿಸಿದ ಉದ್ಭವಲಿಂಗವಾಗಿದೆ. ಈ ದೇಗುಲದ ಸುತ್ತಮುತ್ತ ವನವೇ ಇದೆ. ನಾಗನ ಕಲ್ಲುಗಳು, ಲಿಂಗದ ಮರವಿದೆ. ದೇವಾಲಯದ ಒಳಗೆ ಹೋದ ಕ್ಷಣ ಮೊದಲಿಗೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆಗುತ್ತೆ. ಆನಂತರ ಶ್ರೀ ಚಂಡಿಕೇಶ್ವರ ಸ್ವಾಮಿ, ಕನಕದುರ್ಗ, ಆಂಜನೇಯ, ಕಾಲಭೈರವ, ಪಾರ್ವತಿ ಸೇರಿ ಅನೇಕ ದೇವರ ಚಿಕ್ಕ ಚಿಕ್ಕ ಗುಡಿಗಳು ಇವೆ. ನವಗ್ರಹ ಕೂಡ ಇದೆ. ಇದು ನೋಡಿ ಕಾಡು ಮಲ್ಲಿಕಾರ್ಜುನ ದೇವರು. ಸಹಸ್ರಾರು ಭಕ್ತರು ಈ ದೇವರ ದರ್ಶನವನ್ನ ಪಡೆಯುವುದಕ್ಕೆ ದಿನನಿತ್ಯ ಬರ್ತಾರೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಮುಂದೆ ಚಿಕ್ಕ ನಂದಿ, ಹೊರಭಾಗದಲ್ಲಿ ದೊಡ್ಡ ನಂದಿ ಇದೆ. ಈ ದೇವರ ಜೊತೆಗೆ ಶಿವಲಿಂಗ, ದೇವಿ, ಗಣೇಶನ ಮೂರ್ತಿಯು ಇದ್ದು ಅದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಕಾಡು ಮಲ್ಲೇಶ್ವರ ದೇವರ ದರ್ಶನದ ಸಮಯಗಳು ಹೀಗಿವೆ. ಈ ದೇವಸ್ಥಾನವು ವಾರದ ಎಲ್ಲಾ ದಿನಗಳಲ್ಲೂ ಕೂಡ ತೆರೆದಿರುತ್ತೆ. ಆದ್ರೆ ಬೆಳಗ್ಗೆ 6:30ರಿಂದ 12ರ ತನಕ, ಸಂಜೆ 6ರಿಂದ 9 ಗಂಟೆ ತನಕ ಮಾತ್ರ ತೆರೆದಿರುತ್ತೆ. ನಿಮಗೆ ಬೇಕಾದ ಸೇವೆಯನ್ನ ನೀವಿಲ್ಲಿ ಮಾಡಿಸಬಹುದು. 10 ರೂಪಾಯಿಯಿಂದ ಈ ಪೂಜಾ ಸೇವೆಗಳು ಆರಂಭ ಆಗುತ್ತೆ. ಕಾರ್ತಿಕ ಮಾಸದ 3ನೇ ಸೋಮವಾರದಂದು ದೇವಾಲಯದ ಸುತ್ತಮುತ್ತ ನಡೆಯುವ ಕಡಲೆಕಾಯಿ ಪರಿಷೆ ಇಲ್ಲಿ ಬಹಳಾನೇ ವಿಶಿಷ್ಟವಾದದ್ದು. ಇಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದ ಪುರಾತನ ರಥಗಳು, ವಾಹನಗಳನ್ನ ಇಟ್ಟಿದ್ದಾರೆ ನೋಡಿ. ಉದ್ಭವಲಿಂಗದ ಇತಿಹಾಸವೇನು? ಈ ಹಿಂದೆ ಪ್ರದೇಶದಲ್ಲಿ ತಂಗಿದ್ದ ಮಲ್ಲಪ್ಪ ಶೆಟ್ಟಿ ಎಂಬ ವರ್ತಕರು ಅಡುಗೆ ಮಾಡಲು ಬಳಸಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲು ಇದ್ದಕ್ಕಿದ್ದಂತೆ ಶಿವಲಿಂಗದ ಆಕಾರವನ್ನ ಪಡೆಯಿತು. ಇದನ್ನ ಕಂಡು ಅಚ್ಚರಿಗೊಂಡು ಪಶ್ಚಾತ್ತಾಪಗೊಂಡಂತಹ ಶೆಟ್ರು ಅಲ್ಲಿ ಒಂದು ದೇವಾಲಯವನ್ನ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಇದೇ ರೀತಿ ಮತ್ತೊಂದು ಕತೆ ಕೂಡ ಇದೆ. ಗೌತಮ ಋಷಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿದ್ರು ಮತ್ತು ಅವರಿಗೆ ಇಲ್ಲಿ ಶಿವ ಪ್ರತ್ಯಕ್ಷನಾಗಿ ದರ್ಶನ ನೀಡಿದ್ರು ಎಂಬ ನಂಬಿಕೆಯೂ ಕೂಡ ಇದೆ. ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವು ಬೆಂಗಳೂರಿನ ಅತ್ಯಂತ ಪುರಾತನ ಮತ್ತು ಪೂಜ್ಯ ಕ್ಷೇತ್ರವಾಗಿದ್ದು, ಮರಾಠರ ಕಾಲದ ಆಡಳಿತ ಮತ್ತು ಸ್ಥಳೀಯ ಪೌರಾಣಿಕ ಐತಿಹ್ಯದೊಂದಿಗೆ ತನ್ನ ಇತಿಹಾಸವನ್ನ ಹೊಂದಿದೆ. ಯಾರ್ಯಾರು ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಇನ್ನೂ ಕೂಡ ಭೇಟಿ ನೀಡಿಲ್ವೋ ಈ ಕೂಡಲೇ ಭೇಟಿ ನೀಡಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.